ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಸೊ ನಾ ಇವತ್ತು ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ನಾನು ಮತ್ತು ಸಚಿನ್ ಅವರಿಬ್ಬರೂ ಮಾಡಬೇಕಾಗಿತ್ತು. ಬಿಕಾಸ್ ಈ ವಿಡಿಯೋ ಬಗ್ಗೆ ನನಗಿನ್ನ ಜಾಸ್ತಿ ಅವರಿಗೆ ಇನ್ಫಾರ್ಮೇಷನ್ ಇತ್ತು. ಲೈಕ್ ನಾವು ಮನಿ ಚೇಂಜ್ ಮಾಡಬೇಕಾದ್ರೆ ಏನೆಲ್ಲ ಪಾಯಿಂಟ್ಸ್ ನಮ್ಮ ತಲೆ ಒಳಗಿರಬೇಕು, ಆಮೇಲೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಚೇಂಜ್ ಮಾಡಬೇಕಾದ್ರೆ ನಾವು ಏನೆಲ್ಲ ಫೇಸ್ ಮಾಡ್ತೀವಿ, ಲೈಕ್ ಶಿಫ್ಟಿಂಗ್ ವೈಸ್ ಆಗಿರ್ಬೋದು, ಆಮೇಲೆ ಎಷ್ಟೆಲ್ಲ ಖರ್ಚು ಬರ್ತೈತಿ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡತ್ತೇನೆ ಆ್ಯಕ್ಚುಲಿ. ಸೊ ಯಾರ ರೀಸೆಂಟಾಗಿ ಅಥವಾ ಅಪ್ಕಮಿಂಗ್ ಡೇಸ್ ಒಳಗೆ ಯಾರ ಮನಿ ಚೇಂಜ್ ಮಾಡೋರಿದ್ರೆ, ಯಾರಿಗಾರ ಏನರ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋಯಿಂದ ಅಟ್ಲೀಸ್ಟ್ ಒಬ್ರಿಗಾರ ಹೆಲ್ಪ್ ಆಗಲಿ ಅಂತ ಹೇಳಿ ಅಷ್ಟೆ. ಸೊ ಅವ್ರು ಬ್ಯುಸಿ ಇದ್ರು, ಹೀಗಾಗಿ ನಾವು ಒಬ್ಬಕ್ಕೆ ವಿಡಿಯೋ ಮಾಡೋದಾಗೈತಿ. ಸೊ ಬೆಂಗಳೂರೊಳಗೆ ಮನಿ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಏನೆಲ್ಲ ನಮಗೆ ಲಾಸ್ ಆಗ್ತೈತಿ ಫಸ್ಟ್ ಪಾಯಿಂಟ. ಆಮೇಲೆ ನಾವು ಮನಿ ಚೇಂಜ್ ಮಾಡ್ಬೇಕಂತಂದ್ರೆ ಏನೆಲ್ಲ ನಾವು ನೆನಪಿಟ್ಕೋಬೇಕು. ಆಮೇಲೆ ನಾವೇನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಚೇಂಜ್ ಮಾಡ್ತಿರ್ತೀವಲ್ಲ, ಸೊ ಆ ಪ್ಲೇಸ್ ಒಳಗೆ ನಾವು ಏನೆಲ್ಲ ಚೆಕ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ಇದನ್ನು ನೋಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಇಡೀ ನಮ್ಮದು ಹೋಲ್ ಮನೇನ ಲೈಕ್ 1 or 1.5 hour ಒಳಗೆ ಶಿಫ್ಟ್ ಮಾಡಿಬಿಟ್ವಿ. ಲೈಕ್ ಅವಾಗ ನಾ ವಿಡಿಯೋ ಮಾಡತ್ತಿರಲಿಲ್ಲ, ಸೊ ಹೀಗಾಗಿ ಅದು ವಿಡಿಯೋ ಇಲ್ಲ ನನ್ನ ಹತ್ರ. 1 hour ಅಥವಾ 1.5 hour ಒಳಗೆ ನಮ್ದು ಹೋಲ್ ಮನಿನ ನಾವು ಶಿಫ್ಟ್ ಮಾಡಿದ್ವಿ. ಬಟ್ ಮೇನ್ ಪಾಯಿಂಟ್ ಏನಂತಂದ್ರೆ, ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಬೇಕಂದ್ರೆ ನಾವು ಏನೆಲ್ಲ ಫೇಸ್ ಮಾಡಿದ್ವಿ ಅಂಥೇಳಿ ನಾ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ಇಲ್ಲಿ ಮನಿ ಚೇಂಜ್ ಮಾಡೋಕ್ಕಿಂತ ಮೊದಲು ನಾವೇನು ಬಜೆಟ್ ಹಾಕೊಂಡಿರ್ತೀವಲ್ಲ, ಸೊ ಆ ಬಜೆಟ್ ಒಳಗೆ ನಾವು ಯಾವಾಗೂ ಮನಿ ಶಿಫ್ಟ್ ಮಾಡೋಕೆ ಆಗಂಗಿಲ್ಲ. 10 to 20% ಎಕ್ಸ್ಟ್ರಾ ಬಜೆಟ್ ನಾವು ಇಟ್ಕೋಬೇಕಾಗ್ತೈತಿ. ಸೊ ನಾವು ಅಂದ್ಕೊಂಡಿದ್ದ ಬಜೆಟ್ಟಿಗೆ ನಾವು ಮನಿ ಶಿಫ್ಟಿಂಗ್ ಮಾಡೋಕ್ಕಾಗಿಲ್ಲ, ಪಾಯಿಂಟ್ 1. ಆ್ಯಂಡ್ ಓನ್ ಶಿಫ್ಟ್ ಮಾಡ್ಬೋದು, ಅಥವಾ ನಾವು ಯಾರ್ದಾರ ಹೆಲ್ಪ್ ತೊಗೊಂಡು ಲೈಕ್ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಹೆಲ್ಪ್ ತೊಗೊಂಡೂ ಶಿಫ್ಟ್ ಮಾಡ್ಬೋದು. ಬಟ್ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವ್ರಿಗೆ ಹೇಳಿದ್ರೆ ಅವ್ರ ಕಡೆಯಿಂದ ಅವ್ರು ಏನೆಲ್ಲ ಹೇಳಿರ್ತಾರೆ, ಏನೆಲ್ಲ ಹೇಳಿರಂಗಿಲ್ಲ ಅಂತ ಹೇಳಿ ಒಂದು ಪಾಯಿಂಟ. ಬಿಕಾಸ್ ನಾವು ಹೇಳಿದ್ದ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ದವ್ರಿಗೆ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ನಮಗೆ ಒಪ್ಕೊಂಡಿದ್ದ ಒಂದು ಅಮೌಂಟಿಗೆ ಲೈಕ್ ಅವರ 6,000 or 6,500 ನಮ್ಗೆ ಅವ್ರು ಒಪ್ಕೊಂಡಿದ್ದು. ನಮ್ಮ ಹಳೆ ಮನೆಯಿಂದ ನಾವೀಗಿರೋ ಮನೆ 15 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೈತಿ. ಸೊ ಆ 15 ಕಿಲೋಮೀಟರ್ಸಿಗೆ ಅವ್ರು ನಮಗೆ ಕೇಳಿದ್ದ 6,500 rupees, ದಟ್ ಟು 1.5 hour. ಬಟ್ ಏನಾತಂತಂದ್ರೆ ಅವ್ರು ಶಿಫ್ಟ್ ಆದಮೇಲೆ ಅವರು ಪರ್ 4 ಜನ ಏನೋ 5 ಜನ ಇದ್ದರು ಶಿಫ್ಟಿಂಗಿಗೆ ಬಂದವರು. ಸೊ ಅವ್ರು 4 ರಿಂದ 5 ಜನನು ಅಮೌಂಟ್ ಕೇಳ್ತಾರೆ. ಸೊ ಹೀಗಾಗಿ ನಾವು ಅವ್ರಿಗೂ ಆ ಟೈಮ್ ಒಳಗೆ ಅಮೌಂಟ್ ಪೇ ಮಾಡಬೇಕಾಗ್ತೈತಿ. ಆ್ಯಂಡ್ ಮನಿ ಶಿಫ್ಟ್ ಮಾಡ್ಬೇಕಂತಂದ್ರೆ ನಾವು 3 to 4 weeks ಬಿಫೋರೇ ನಾವು ಪ್ಲ್ಯಾನಿಂಗ್ ಇರಬೇಕು. ಲೈಕ್ ಇವಾಗ ನಾವು ಶಿಫ್ಟ್ ಮಾಡ್ತೀವಪ್ಪ ಅನ್ಕೊಂಡು ಕೂಡ 1 ವಾರ ಎಲ್ಲ ಮಾಡೋಕ್ಕಾಗಿಲ್ಲ. ಬಿಕಾಸ್ ಹಿಂದೆ ನಾವೇನಿರ್ತೀವಲ್ಲ ಆ ಮನೆ ಒಳಗೆ 3 to 4 week ಅಂತಂದ್ರೆ 1 month ಬಿಫೋರ್ ನಾವು ಅವ್ರಿಗೆ ಬಿಡಬೇಕಾದ್ರೆ ಹೇಳಬೇಕಾಗಿರ್ತೈತಿ. ಹೇಳಿಕಂತಂದ್ರೆ ಅಲ್ಲಿನೂ 1 ಮಂತಿಂದ ರೆಂಟ್ ಲಾಸ್ ಆಗ್ತೈತಿ. ಸೊ ಅದು ಒಂದು ಪಾಯಿಂಟ. ಸೊ ಅದೇನು ಬಜೆಟ್ ಅದಲ್ಲ, ಬಜೆಟ್ ನಾವು 10 to 20% ಎಕ್ಸ್ಟ್ರಾ ಇಟ್ಕೋಬೇಕು. ಆಮೇಲೆ ಮೋರ್ಸ್ ಆ್ಯಂಡ್ ಪ್ಯಾಕರ್ಸಿಗೆ ಹೇಳಬೇಕಾ ಅಥವಾ ನಾವೇ ಶಿಫ್ಟ್ ಮಾಡಬೇಕಾ ಓನ್ ಅಂತನೂ ನಮ್ಗೆ ಐಡಿಯಾ ಇರಬೇಕು. ಆಮೇಲೆ 3 to 4 weeks ಬಿಫೋರ್ನ ನಾವು ಎಲ್ಲನೂ ಪ್ಲ್ಯಾನ್ ಮಾಡಿ ಇಟ್ಟಿರಬೇಕು. ದೆನ್ ಇಟ್ ವಿಲ್ ಗೆಟ್ ಈಸಿ. ನಾವು ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆಗಬೇಕಂತಂದ್ರೆ ಎಲ್ಲನೂ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ. ಲೈಕ್ ನಮ್ಗೊಂದು ಸ್ವಲ್ಪ ಥಿಂಗ್ಸ್ ಬ್ಯಾಡಾಗಿರ್ತಾವೆ, ಆಮೇಲೆ ಅದನ್ನು ನಾವು ಯೂಸ್ ಮಾಡ್ತಿರಂಗಿಲ್ಲ. ಅದನ್ನು ನಾವು ಅಲ್ಲೇ ಹಳೆ ಮನೆ ಒಳಗನ ರೀಸೈಕಲ್ ಮಾಡ್ಕೋಬೇಕು. ಅಥವಾ ನಾವು ಅನಾಥಾಶ್ರಮಗಳು ಇರ್ತಾವೆ, ಅವ್ರಿಗೆ ನಾವು ಕೊಡ್ಬೋದು, ಅಥವಾ ನಾವು ಸೇಲ್ ಮಾಡ್ಬೋದು, ಅಥವಾ ನಾವು ಅದನ್ನ ರೀಸೈಕಲ್ನು ಮಾಡ್ಬೋದು. ಸೊ ನಮಗೆ ಯಾವ್ಯಾವ ಐಟಮ್ಸ್ ಬ್ಯಾಡಲ್ಲ, ಹೊಸ ಮನೆಗೆ ಬಂದ ಅದನ್ನು ನಾವು ಅನ್ಪ್ಯಾಕ್ ಮಾಡೋ ಟೈಮ್ ಒಳಗೆ ತೆಗೆದಿಡೋಕಿನ ಸೊ ಹಳೆ ಮನೆ ಒಳಗನ ಅದನ್ನು ನಾವು ತೆಗೆದಿಟ್ಟ ಬಂದುಬಿಡಬೇಕು. ಆ್ಯಂಡ್ ನಾವೇನರ ಮೋರ್ಸ್ ಆ್ಯಂಡ್ ಪ್ಯಾಕರ್ಸಿಗೆ ಹೇಳಬೇಕಂತಂದ್ರೆ ಡೈರೆಕ್ಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ನಾವು ಗೂಗಲ್ ರಿವ್ಯೂ ನೋಡಬೇಕು, ಅಥವಾ ಅರ್ಬನ್ ಕಂಪ್ನಿ ಒಳಗೆ ಚೆಕ್ ಮಾಡಬೇಕು. ಇಲ್ಲಾಂದ್ರೆ ನಾವು ಯಾರಿಗಾರ ನಮಗೆ ಗೊತ್ತಿತ್ತಂದ್ರೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ಪ್ರೈಸ್ ಕಂಪೇರ್ ಮಾಡಬೇಕು. ಸಡನ್ನಾಗಿ ನಾವು ಬುಕ್ ಮಾಡೋಕಿನ ಪ್ರೈಸ್ ಕಂಪೇರ್ ಮಾಡಬೇಕು, ಎಲ್ಲಿ ಲೋ ಪ್ರೈಸ್ ಐತಿ. ಆಮೇಲೆ ಯಾವ್ದಾರ ನಮ್ದು ಈಗ ಫ್ರಿಜ್ ಇರ್ತಾವೆ, ವಾಷಿಂಗ್ ಮಿಷನ್ಸ್ ಇರ್ತಾವೆ, ಆಮೇಲೆ TV ಇರ್ತೈತಿ. ಸೊ ಅವಕ್ಕೆಲ್ಲ ಏನರ ಡ್ಯಾಮೇಜ್ ಆತಂದ್ರೆ ಅವ್ರ ಕಡೆಯಿಂದ ನಮ್ಗೆ ಇನ್ಶೂರೆನ್ಸ್ ಸಿಗ್ತೈತನ, ಆ ಥರನೂ ಇರ್ತೈತಿ. ಸೊ ನಾವು ಚೆಕ್ ಮಾಡಿ ಅವ್ರ ಕಡೆಯಿಂದ ಆಮೇಲೆ ನಾವು ಬುಕ್ ಮಾಡೋದಾತಂದ್ರೂ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಆಮೇಲೆ ಬುಕ್ ಮಾಡಬೇಕು. ಸೊ ಇದೊಂದು ಥಿಂಗ್. ನಾವು ಕಂಪ್ನಿಯವ್ರಿಗೆ ಫಿಕ್ಸ್ ಆದಮೇಲೆ ಅಮೌಂಟ್ ಕೊಟ್ಟ ಅವ್ರು ನಮ್ಗೆ ಶಿಫ್ಟಿಂಗಿಗೆ ಏನು ಬರ್ತಾರಲ್ಲ, ಸೊ ಆ ಟೈಮ್ ಒಳಗೆ ಅರ್ಜೆಂಟ್ ಒಳಗೆ ನಾವು ಎಲ್ಲನೂ ಮಿಕ್ಸ್ ಮಾಡಿ ತುಂಬಿ ಹಾಕಕ್ಕೆ ಹೋಗ್ಬಾರ್ದು.
ಚಲೋ ಬಾಕ್ಸ್ ಯೂಸ್ ಮಾಡಬೇಕು. ಆಮೇಲೆ ಸಪ್ರೇಟ್ ಲೈಕ್ ಬೆಡ್ರೂಮ್ದು ಸಪ್ರೇಟ್ ಹಾಕಬೇಕು, ಆಮೇಲೆ ಕಿಚನ್ದು ಸಪ್ರೇಟ್ ಹಾಕಬೇಕು, ಡೈಲಿ ಎಸೆನ್ಷಿಯಲ್ಸ್ದು ಸಪ್ರೇಟ್ ಹಾಕಬೇಕು. ಬಿಕಾಸ್ ಅನ್ಬಾಕ್ಸಿಂಗ್ ಮಾಡೋ ಟೈಮ್ ಒಳಗೆ ಇಟ್ ವಿಲ್ ಬಿ ವೆರಿ ಈಸಿ. ಆ್ಯಂಡ್ ಯಾವಾಗಲೂ ಲಾಸ್ಟ್ ಮಿನಿಟ್ ನಾವು ಅದು ಪ್ಯಾಕ್ ಮಾಡೋಣ ಇದು ಪ್ಯಾಕ್ ಮಾಡೋಣ ಅಂಥೇಳಿ ಯಾವತ್ತೂ ಇಟ್ಕೊಳಕ್ಕೆ ಹೋಗಬಾರ್ದು. ಯಾವಾಗ ನಾವು ಪ್ಯಾಕ್ ಮಾಡ್ತಿರ್ತೀವಲ್ಲ ಅಷ್ಟು ಆವಾಗಲೇ ಮಾಡಬೇಕು. ಸೊ ನಾವೇನೇನು ಪ್ರಾಬ್ಲಮ್ಸ್ ಫೇಸ್ ಮಾಡೀವಿ, ಸೊ ನಾ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಪ್ಯಾಕ್ ಮಾಡಬೇಕು ಒಂದು. ಆಮೇಲೆ ಮೋರ್ಸ್ ಆ್ಯಂಡ್ ಪ್ಯಾಕರ್ಸಿಗೆ ಹೇಳ್ಬೇಕಂತಂದ್ರೆ ಡೈರೆಕ್ಟಾಗಿ ಹೇಳೋಕ್ಕಿಂತ ಮೊದಲು ಒಂದು 4 ಜನ ಕಡೆ ವಿಚಾರಿಸ್ಕೊಂಡು, ಗೂಗಲ್ ಆಗಿರ್ಬೋದು, ಅರ್ಬನ್ ಕಂಪ್ನಿ ಆಗಿರ್ಬೋದು, ಜಸ್ಟ್ ಡೈಲ್ ಆಗಿರ್ಬೋದು, ಈ ಥರ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಒಂದು ಪ್ರೈಸ್ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಮಾಡೋದು ಒಳ್ಳೇದು. ನಾ ಹೇಳಿದ್ನೆಲ್ಲ ಇದೆಲ್ಲ ಬೇಸಿಕ್ಸ್ ಇದೆ. ಇದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಮಾಡಬೇಕಪ್ಪ ಅಂತಂದ್ರೆ, ಫಸ್ಟ್ ಥಿಂಗ್ ಏನು ಮಾಡಬೇಕಪ್ಪ ಅಂತಂದ್ರೆ ಅಡ್ರೆಸ್ ಚೇಂಜ್ ಮಾಡಬೇಕು. ಸೊ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಗ್ಯಾಸ್ ನಮ್ದು ಏನರ ಸಿಲಿಂಡರ್ ಗ್ಯಾಸ್ ಇತ್ತಂದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ದು ನಾವು ಇವಾಗೇನು ಪ್ರೀ ಮಾಡ್ಸಕತ್ತೀವಲ್ಲ ನಮ್ಮ ನೇಮ್ಲೆ, ಸೊ ನಾವೀಗೇನು ನೆಕ್ಸ್ಟ್ ಹೊಂಟಿವಲ್ಲ ಅಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಇದ್ದದ ಕಡೆ ಮನೆ ಒಳಗಿನ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನಾವು ಈಗೇನು ಹೋಗಿವಲ್ಲ ಅಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಸೊ ಅದೊಂದು ಪಾಯಿಂಟ್ ಎಲೆಕ್ಟ್ರಿಸಿಟಿದಾಯಿತು. ಆಮೇಲೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ನು ನಾವು ಅಲ್ಲಿ ಹೋದ್ಮೇಲೆ ಸಡನ್ನಾಗಿ ಅವತ್ತು ಇವೆಲ್ಲ ಮೇನ್ ಎಸೆನ್ಷಿಯಲ್ಸ್. ಹೋದ ತಕ್ಷಣ ನಮಗೆ ಕುಡಿಯೋಕೆ ನೀರು ಬೇಕಾಗ್ತೈತಿ, ಅದನ್ನು ಮಾಡ್ಕೋಬೇಕಾಗ್ತೈತಿ ನಾವು ಫಸ್ಟ್. ಆಮೇಲೆ ಮೇನ್ ಹೇಳಬೇಕಪ್ಪ ಅಂತಂದ್ರೆ ನಮ್ಮದು ಬ್ಯಾರಿಯನ್ಸಿಗೆ ಮೇನ್ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಡೈಲಿ ನಾವು ಏನು ಆರ್ಡರ್ ಮಾಡ್ತಿರ್ತೀವಲ್ಲ, ಲೈಕ್ ಜೆಪ್ಟೋ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು. ಸೊ ಇವನ್ನೆಲ್ಲ ಅಡ್ರೆಸ್ಗಳನ್ನ ಚೇಂಜ್ ಮಾಡಬೇಕು. ಲೈಕ್ ಶಾಪಿಂಗ್ ಆ್ಯಪ್ಸ್ ಆಗಿರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ. ಸೊ ಇವು ಎಲ್ಲ ಆ್ಯಪ್ ಒಳಗೆ ಅಡ್ರೆಸ್ ಚೇಂಜ್ ಮಾಡಬೇಕು. ಸೊ ಮನಿ ಚೇಂಜ್ ಮಾಡೋದಂತಂದ್ರೆ ಮನಿ ಅಷ್ಟೇ ಚೇಂಜ್ ಮಾಡೋಂಗಿಲ್ಲ, ನಾವು ಹೋಲ್ ಥಿಂಗ್ಸ್ ಎಲ್ಲ ಚೇಂಜ್ ಮಾಡ್ತೀವಿ. ಸೊ ಇದೆಲ್ಲ ನಮಗೆ ಚೇಂಜ್ ಮಾಡೋಕ್ಕಿಂತ ಮೊದಲು ಆ್ಯಕ್ಚುಲಿ ಇದು ನಮಗೆ ಮೈಂಡ್ ಒಳಗೂ ಇರಲಿಲ್ಲ. ಸೊ ಮಾಡಿದ ಮೇಲೆ ನಮಗೆ ಇದು ಒಂದೊಂದು ಪಾಯಿಂಟ್ಸ್ ಗೊತ್ತಾಯಿತು. ಸೊ ಹೀಗಾಗಿ ಯಾರೆಲ್ಲ ಮನಿ ಚೇಂಜ್ ಮಾಡತ್ತೀರಿ ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ನಾ ಈ ವಿಡಿಯೋ ಮಾಡತ್ತಿದ್ದೆ ಅಷ್ಟೇ. ಆ್ಯಂಡ್ ಇನ್ನೊಂದು ಏನು ಮೇನ್ ಪಾಯಿಂಟ್ಪ ಅಂತಂದ್ರೆ ವೈಫೈ ಸೆಟ್ ಮಾಡಬೇಕು ಮನೆಗೆ. ಅದು ಒಂದು ಮೇನ್ ಪಾಯಿಂಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಮನಿ ಶಿಫ್ಟಿಂಗಿಗೆ ನಮಗೆ 2 hour ಟೈಮ್ಸ್ ತೊಗೊಂಡೈತೆ ಅಂತ ಹೇಳಿದೆ ನಾನು. ಬಟ್ ಶಿಫ್ಟ್ ಆದಮೇಲೆ ಏನೇ ನೀವೆಲ್ಲ ಕೆಲಸಗಳು ಇರ್ತಾವಲ್ಲ, ಇದಕ್ಕೆ ನಮ್ಮ ಹಸ್ಬೆಂಡ್ 2 days ಲೀವ್ ತೊಗೊಂಡ ಮನೆ ಒಳಗಿದ್ದ ಇದೆಲ್ಲ ಮಾಡಿಸಿದ್ರು. ಲೈಕ್ ವೈಫೈ ಸೆಟ್ ಮಾಡೋದಾಗಿರ್ಬೋದು. ಸೊ ಅಲ್ಲಿ ನಾವು ಬಿಫೋರ್ ಹ್ಯಾತ್ವೇ ಯೂಸ್ ಮಾಡ್ತಿದ್ವಿ, ಬಟ್ ಇಲ್ಲಿ ಹ್ಯಾತ್ವೇ ಕನೆಕ್ಷನ್ ಒಳಗಡೆ ಕೊಡೋಂಗಿಲ್ಲ ಅಂತಂದ್ರೆ ಅವ್ರು, ಹೀಗಾಗಿ ನಾವು ಏರ್ಟೆಲ್ ಹಾಕಿಸ್ಬೇಕಾಯ್ತು. ಸೊ ಏನದ ವೈಫೈ ಕನೆಕ್ಷನ್ಸ್ ಮಾಡಿಸ್ಬೇಕು. ಆಮೇಲೆ ವಾಟರ್ ಪ್ಯೂರಿಫೈಯರ್ ಇದ್ರೆ ಅದ್ರ ಕನೆಕ್ಷನ್ ಮಾಡಿಸ್ಬೇಕು. ಆಮೇಲೆ ಗ್ಯಾಸ್ ಸಿಲಿಂಡರ್ ಫಿಟ್ಟಿಂಗ್ ಮಾಡಿಸ್ಬೇಕು. ಸೊ ಇದು 3 ಥಿಂಗ್ಸ್ ಬಂದ ತಕ್ಷಣ ಮಾಡುವಂಥವು ಕೆಲಸ. ಸೊ ಇದು ಒಂದು. ಬಿಕಾಸ್ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಐತಿ ಅಥವಾ ಆಫೀಸ್ಗೂ ಹೋಗ್ತಿರ್ತಾರೆ. ಸೊ ಸಡನ್ನಾಗಿ ಮೇನ್ ಎಸೆನ್ಷಿಯಲ್ ನಮಗೆ ಹೆಂಗೆ ಕುಡಿಯೋಕೆ ನೀರು, ಊಟ ಹೆಂಗೆ ಬೇಕಲ್ಲ, ಲೈಕ್ ವೈಫೈ ಫಸ್ಟ್ ಬಂದ ತಕ್ಷಣ ಮೇನ್ ಮಾಡೋ ಪಾಯಿಂಟ್ಸ್ ಇವು. ಏನು ಹೇಳಿದ್ನಲ್ಲ, ಲೈಕ್ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಆ ಬಜೆಟ್ ಒಳಗೆ ಏನೂ ಆಗಂಗಿಲ್ಲ. ಬಿಕಾಸ್ ಫಸ್ಟ್ ನಾವು ಇದೇನು ಪ್ಲ್ಯಾನ್ ಒಳಗೆ ಇರೋಂಗಿಲ್ಲ ನಮ್ಮದು. ಸೊ 10 to 20% ಎಕ್ಸ್ಟ್ರಾ ಖರ್ಚು ಆಗ್ತೈತೆ ಅಂತ ಹೇಳ್ಬೋದು. ಅದಾದಮೇಲೆ ಇವಾಗ ರೀಸೆಂಟಾಗಿ ರೇನಿ ಸೀಸನ್ ಐತಿ. ಸೊ ರೇನಿ ಸೀಸನ್ ಇರೋದ್ರಿಂದ ನಾವೇನು ಮೋರ್ಸ್ ಆ್ಯಂಡ್ ಪ್ಯಾಕರ್ಸಿಗೆ ಹೇಳಿರ್ತೀವಲ್ಲ, ಅವ್ರು ಜಸ್ಟ್ ಒಬ್ಬೊಬ್ಬರು ಹೆಂಗೆ ಯೂಸ್ ಮಾಡ್ತಿರ್ತಾರಂದ್ರೆ ಸ್ಮಾಲ್ ರಟ್ಟಿಂಗ್ ಬಾಕ್ಸದವ್ರು ಮಡಿಸ್ಕೊಂಡು ತೊಗೊಂಬಂದಿರ್ತಾರೆ, ಅದನ್ನಷ್ಟೇ ಯೂಸ್ ಮಾಡ್ತಾರೆ. ಸೊ ನಾವು ಮೇಕ್ ಶೂರ್ ದಟ್ ಬಬಲ್ ರ್ಯಾಪ್ ಮಾಡಿಸೋದಾಗಿರ್ಬೋದು, ಆಮೇಲೆ ಏನದ ಲೇಬಲ್ ಹಾಕ್ಸೋದಾಗಿರ್ಬೋದು, ಅದೆಲ್ಲ ನಾವು ಮಾಡಬೇಕಾಗ್ತೈತೆ ಅವ್ರ ಕಡೆಯಿಂದ. ಸೊ ಇಷ್ಟೆಲ್ಲ ಇತ್ತಂದ್ರೆ ರೇನಿ ಸೀಸನ್ ಒಳಗೆ ಮಳೆ ಬರೋ ಟೈಮ್ ಒಳಗೆ ನಮ್ದು ಸಾಮಾನುಗಳು ಲೈಕ್ ಸೇಫಾಗಿ ಬರ್ತಾವಂತ ಹೇಳ್ಬೋದು. ಇದೊಂದು ಪಾಯಿಂಟ. ಮತ್ತು ಅವ್ರು ಏನು ಬಾಕ್ಸಸ್ ಯೂಸ್ ಮಾಡಿರ್ತಾರಲ್ಲ, ರೇನಿ ಸೀಸನ್ ಇತ್ತಂದ್ರೆ ಅದ್ರ ಮೇಲೆ ನಾವು ಒಂದು ಪ್ಲಾಸ್ಟಿಕ್ ಕವರ್ ಹಾಕೋದು ಒಳ್ಳೇದಂತ ನನಗೆ ಅನಿಸ್ತೈತಿ. ಸೊ ಅದೊಂದು ಪಾಯಿಂಟ. ಇದು ಆದಮೇಲೆ ನಾವೇನು ಪ್ಯಾಕ್ ಮಾಡ್ತಿರ್ತೀವಲ್ಲ, ಪ್ಯಾಕ್ ಮಾಡಬೇಕಾದ್ರೆ ನಾವು ನಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವೆ. ಲೈಕ್ ಎಜುಕೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆಮೇಲೆ ಕಂಪ್ನಿದು ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆಮೇಲೆ ನಮ್ದು ಏನೇನು ಒಟ್ಟು ಟೋಟಲಾಗಿ ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬೋದು. ಸೊ ಆ ಡಾಕ್ಯುಮೆಂಟ್ಸ್ನ ನಾವು ಅವ್ರ ಕಡೆ ಕೊಟ್ಟು ಕಳಿಸೋಕ್ಕಿಂತ ಸೊ ನಮ್ಮ ಜೊತೆನ ಸೇಫಾಗಿ ತೊಗೊಂಬರೋದು ಬೆಟರ್. ಸೊ ಅದಕ್ಕೊಂದು ಸಪ್ರೇಟ್ ಬ್ಯಾಗ್ ಮಾಡಿದ್ವಿ ನಾವು. ಸೊ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಆಮೇಲೆ ನಮ್ದು ಏನೇನು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅದಾವಲ್ಲ, ಸೊ ಅದನ್ನು ನಮ್ಮ ಜೊತೆ ತೊಗೊಂಡು ಉಳಿದಿದ್ದಷ್ಟು ನಾವು ಅವರಿಗೆ ಮೋರ್ಸ್ ಆ್ಯಂಡ್ ಪ್ಯಾಕರ್ಸಿಗೆ ಹೇಳಿದ್ವಿ. ಸೊ ಅದೊಂದು ಪಾಯಿಂಟ್.
ಇನ್ನೊಂದು ನಾವು ಮೋರ್ಸ್ ಆ್ಯಂಡ್ ಪ್ಯಾಕರ್ಸಿಗೆ ಹೇಳಿದ್ರೂ ಅವ್ರಿಗೆ ಆ್ಯಕ್ಚುಲಿ ನಾವು ಅಲ್ಲಿಂದ ಈ ಮನೆಗೆ ಶಿಫ್ಟ್ ಮಾಡ್ಬೇಕಂತಂದ್ರೆ ಫಾಲೋ ಅಪ್ ಮಾಡ್ಕೊಂಡು ಬರಬೇಕಾಗ್ತೈತಿ. ಅಡ್ರೆಸ್ ಹೇಳೋದಾಗಿರ್ಬೋದು, ಅವ್ರ ಜೊತೆ ನಾವು ಮಿಡಲ್ ಒಳಗೆ ಅವ್ರಿಗೆ ಕಾಲ್ ಮಾಡಿ ಎಲ್ಲದಿರಿ ಬರಾಕತ್ತೀರೇನೋ ಹೆಂಗೆ ಅಂತ ಕೇಳ್ಕೊಳ್ಳೋದಾಗಿರ್ಬೋದು. ಈ ಥರ ಎಲ್ಲ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಇರಬೇಕಾಗ್ತೈತಿ ಬರೋತನೂ, ಬಿಕಾಸ್ ಹೇಳಕ್ಕೆ ಬರೋಂಗಿಲ್ಲ. ಆ್ಯಕ್ಚುಲಿ ನಮ್ದು ಇದೂ ಪ್ರಾಬ್ಲಮ್ ಆಗಿತ್ತು, ನಾನು ನಿಮಗೆ ಹೇಳ್ತೇನೆ ಅಂತ ಲಾಸ್ಟಿಗೆ. ಸೊ ನಾವು ಏನೇನು ಫೇಸ್ ಮಾಡೀವಿ, ಸೊ ಅದಕ್ಕೋಸ್ಕರನ ಈ ವಿಡಿಯೋ ಮಾಡತ್ತೇನೆ, ಇದೆಲ್ಲ ಗೊತ್ತಾಗಲಿ ಅಂಥೇಳಿ. ಮನೆ ಒಳಗೂ ಆಗಿರ್ಬೋದು, ಶಿಫ್ಟ್ ಮಾಡೋ ಟೈಮ್ ಒಳಗೆ ಹೆವಿ ಐಟಮ್ಸ್ ಏನೇನು ಇರ್ತಾವಲ್ಲ ಅಷ್ಟು ಅವರು ಕೇರ್ಫುಲ್ಲಾಗಿ ತೊಗೊಂಡು ಹೋಗ್ತಾರೆ ಅಂಥೇಳಿ ನಮಗೆ ನಂಬಿಕೆ ಇಟ್ಕೊಂಡು ಕೂಡೋದು ಅಷ್ಟೇನು ಸರಿ ಅಂತ ಅನ್ಸಂಗಿಲ್ಲ. ಅವ್ರಿಗೆ ನಾವು ನೋಡೋದಾಗಿರ್ಬೋದು, ಆಮೇಲೆ ತೊಗೊಂಡವ್ರು ಹೊರಗೆ ಹೋಗ್ಬೇಕಂದ್ರೆ ಅವ್ರಿಗೆ ಗೈಡ್ ಮಾಡೋದಾಗಿರ್ಬೋದು, ಇದನ್ನು ನಾವು ಮಾಡ್ಬೇಕಂತೇಳಿ ನನಗೆ ಅನಿಸ್ತೈತಿ. ಬಿಕಾಸ್ ನಮ್ಮದು ಕಾಟ ಮತ್ತು ಫ್ರಿಜ್ ತೊಗೊಂಬರ್ಬೇಕಂದ್ರೆ ಅವ್ರ ಮೆಟ್ಲ ಹತ್ರ ಸೈಡಿಗೆ ಅವ್ರು ಹಿಂಗೆ ಅದು ಬಡ್ಸಾಕತ್ತಿದ್ರು ಆ್ಯಕ್ಚುಲಿ. ಸೊ ನಾವು ಅವ್ರ ಹಿಂದೆ ನಿಂತ ಪ್ಯಾಕಿಂಗ್ ಮಾಡಿಸೋದು ಬೆಸ್ಟ್ ಅಂಥೇಳಿ ನನಗೆ ಅನಿಸ್ತೈತೆ. ಅಮೌಂಟ್ ಕೊಟ್ಟರು ಕೂಡ ಸೊ ಹಿಂದೆ ನಿಂತ ಪ್ಯಾಕ್ ಮಾಡಿಸ್ಬೇಕು. ಲಾಸ್ಟ್ಲಿ ಮೇನ್ ಇಂಪಾರ್ಟೆಂಟ್, ಮನಿ ಶಿಫ್ಟ್ ಮಾಡ್ಬೇಕಂತಂದ್ರೆ ಎಲ್ಲ ನಮ್ಮ ಸಾಮಾನುಗಳು ತಕ್ಕೊಂಡ್ಮೇಲೆ ಆ ಮನೆ ನಾವೇನು ಇಷ್ಟು ದಿನ ಇದ್ವಲ್ಲ ಅದ್ರದ್ದು ಒಂದು ಕ್ಲೀನಾಗಿ ಕಸ ಗುಡಿಸಿ ನೀಟ್ ಮಾಡಿ ಅವ್ರ ಕೈಯಾಗಿ ನಾವು ಕೀ ಕೊಡ್ಬೇಕು. ಬಿಕಾಸ್ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ, ನಾವೆಲ್ಲ ಮನಿ ಶಿಫ್ಟ್ ಮಾಡಿದ್ಮೇಲೆ ನಾವು ಎರಡೇನೋ ಕವರ್ ಕಸ ಇಟ್ಬಿಟ್ಟಿದ್ವಿ. ಸೊ ಆ 2 ಕವರ್ ಕಸ ಇಟ್ಟಿದ್ದಕ್ಕೆ ನಮ್ಮ ಏನು ಡೆಪಾಸಿಟ್ ಅಮೌಂಟ್ ಅವ್ರ ಕಡೆ ಇರ್ತಾವಲ್ಲ, ಸೊ ಅವರ 2 ಕವರ್ ಕಸ ಹಾಕಕ್ಕೆ 1500 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತಂದ್ರು. ಸೊ ಈ ಥರ ಅವರು ಸ್ಕ್ಯಾಮ್ ಮಾಡ್ತಿರ್ತಾರೆ ಲಾಸ್ಟಿಗೆ. ಅವ್ರ ಕಡೆ ನಮ್ಮ ಅಮೌಂಟ್ ಆಲ್ರೆಡಿ ಸಿಕ್ಕೊಂಡಿರ್ತಾವೆ, ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಬೆಟರ್ ನಾವೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇರಲಾರ್ದಂಗೆ ನಾವು ಅವ್ರಿಗೆ ಕೊಡಬೇಕು. ಯಾಕಂದ್ರೆ ನಮ್ಮ ಡೆಪಾಸಿಟ್ ಅಮೌಂಟ್ ನಾವೆಲ್ಲ ಖಾಲಿ ಮಾಡಿ ಕೀ ಲಾಕ್ ಮಾಡಿ ಅವ್ರ ಕೈಯಾಗ ಕೊಟ್ಟ ಮೇಲೆ ಅವ್ರು ಒಂದು ಸಲ ಮನಿ ನೀಟಾಗಿ ನೋಡಿದ ಮೇಲೆ ನಮ್ಮ ಅಮೌಂಟ್ ನಮಗೆ ಕೊಡ್ತಾರೆ. ಅಲ್ಲಿ ತನಕ ನಮಗೆ ಅಮೌಂಟ್ ಕೊಡೋಂಗಿಲ್ಲ. ಅಲ್ಲೇ ಮೋರ್ಸ್ ಆ್ಯಂಡ್ ಪ್ಯಾಕರ್ಸು ಹೊಸ ಮನೆಗೆ ಸಾಮಾನುಗಳು ಶಿಫ್ಟ್ ಮಾಡಿದ ಮೇಲೆ ಸೊ ಅವರು ಫುಲ್ ಅರ್ಜೆಂಟ್ ಒಳಗಿರ್ತಾರೆ. ನೆಕ್ಸ್ಟ್ ಎಲ್ಲ ಅವ್ರಿಗೆ ಆರ್ಡರ್ಸ್ ಇರ್ತಾವೆ. ಸೊ ಫುಲ್ ಅರ್ಜೆಂಟ್ ಒಳಗಿರ್ತಾರೆ. ನಾವು ಆ ಟೈಮ್ ಒಳಗೆ ಏನು ಮಾಡ್ಬೇಕಂತಂದ್ರೆ, ಇಮಿಡಿಯೇಟಾಗಿ ಅನ್ಪ್ಯಾಕಿಂಗ್ ಮಾಡೋ ಟೈಮ್ ಒಳಗೆ ಎಲ್ಲ ಬಾಕ್ಸಸ್ ಅದಾವನ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ಏನರ ಮಿಸ್ಸಿಂಗ್ ಇತ್ತಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಹೇಳ್ಬೇಕು ನಾವು. ಅವಾಗ ಇದೂ ಒಂದು ನಮ್ಮದು ಪ್ರಾಬ್ಲಮ್ ಆಗಿತ್ತು ಆ್ಯಕ್ಚುಲಿ. ನಮ್ಮದು ಬಾಕ್ಸನ್ನ ಇರಲಿಲ್ಲ ಅಂತೇಳಿ ನಾವು ಇಡೀ ಮನಿನ ಹುಡ್ಕಾಡಿದ್ವಿ. ವಾಪಸ್ ನಾವು ಅವ್ರಿಗೆ ಕಾಲ್ನು ಮಾಡಿದ್ವಿ. ಅದಾದಮೇಲೆ ಅದು ಆ್ಯಕ್ಚುಲಿ ಅನ್ಪ್ಯಾಕಿಂಗ್ ಮಾಡೋ ಟೈಮ್ ಒಳಗೆ ಅವರ ಒಂದು ಕಡೆ ಸಪ್ರೇಟಾಗಿ ಇಟ್ಟಿದ್ರು. ಅದು ನಮಗೆ ಲಾಸ್ಟಿಗೆ ಒಂದು 2-3 ತಾಸು ಆದಮೇಲೆ ನಮಗೆ ಸಿಗ್ತದೆ. ಸೊ ಈ ಥರನೂ ಆಗ್ತಿರ್ತಾವೆ. ಸೊ ಇಮಿಡಿಯೇಟಾಗಿ ಅವ್ರಿಗೆ ಬಂದ ಮೇಲೆ ನಾವು ಎಲ್ಲನೂ ಚೆಕ್ ಮಾಡಿ ಅನ್ಪ್ಯಾಕಿಂಗ್ ಮಾಡ್ಕೋ ಟೈಮ್ಗೆ ಎಲ್ಲನೂ ಚೆಕ್ ಮಾಡಬೇಕು. ಆಮೇಲೆ ಫಸ್ಟ್ ಪ್ಯಾಕಿಂಗ್ ಮಾಡೋ ಟೈಮ್ ಒಳಗೆ ನಾನು ಹೇಳ್ದೆ ಸಪ್ರೇಟ್ ಪ್ಯಾಕ್ ಮಾಡಿಬಿಟ್ರಂತಂದ್ರೆ ಬಂದಮೇಲೆ ನಾವು ಸಪ್ರೇಟ್ ಏನೇನು ಇರ್ತಾವಲ್ಲ ಬಾಕ್ಸಸ್ ಡೈರೆಕ್ಟಾಗಿ ಅದಾದ ರೂಮಿಗೆ ಅದು ಬಾಕ್ಸಸ್ ಇಟ್ಬಿಟ್ರೆ ಒಂದು ರೇಂಜಿಗೆ ನಾವು ಬೇಗ ಎಲ್ಲ ಸೆಟ್ ಮಾಡ್ಕೋಬೋದು. ಈ ಥರ ನಮ್ಗೆ ಹೆಲ್ಪ್ ಆಗ್ತೈತಿ. ಅಲ್ಲಿ ನಾವು ಅನ್ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ರೂಮ್, ಕಿಚನ್, ಆಮೇಲೆ ಹಾಲ್, ಈ ಥರ ನಾವು ಸ್ಟೆಪ್ ವೈಸ್ ಆರಾಮ್ಸೆ ಅನ್ಪ್ಯಾಕಿಂಗ್ ಮಾಡ್ಕೋಬೋದು ನಾವು ಅವರೆಲ್ಲ ನಮಗೆ ಇಟ್ಟು ಹೋದ್ಮೇಲೆ. ಮತ್ತು ನಾವು ಇನ್ನೊಂದು ಏನು ಚೆಕ್ ಮಾಡಬೇಕಪ್ಪ ಅಂತಂದ್ರೆ, ಬರೋಕ್ಕಿಂತ ಮೊದಲು ಈಗೇನು ಹೊಸ ಮನೆಗೆ ಬಂದಿರ್ತಾವಲ್ಲ ಇನ್ನೊಂದು ಮನೆಗೆ, ಆ ಮನೆಯವರು ನೀಟಾಗಿ ಎಲ್ಲ ಪರ್ಟಿಕ್ಯುಲರಾಗಿ ಎಲ್ಲನೂ ಕ್ಲೀನ್ ಮಾಡ್ಯಾರೋ ಇಲ್ಲೋ ಅನ್ನೋದೊಂದು ಚೆಕ್ ಮಾಡಬೇಕು. ಬಿಕಾಸ್ ಅಪಾರ್ಟ್ಮೆಂಟ್ ಒಳಗೆ ಬರತ್ತೀವಿ ಅಂತಂದ್ರೆ ಕಾಕ್ರೋಚ್ಗಳದ್ದು ಫುಲ್ ಇರ್ತೈತಿ. ಆಮೇಲೆ ಕ್ಲೀನಿಂಗ್ ಇರೋಂಗಿಲ್ಲ. ಆ್ಯಂಡ್ ಇನ್ನೊಂದು, ನಾವು ಫಸ್ಟ್ ಮನೆ ನೋಡ್ಬೇಕಂದಾಗ ಜಸ್ಟ್ ಮನೆ ಅಷ್ಟೇ ನೋಡಿರ್ತೀವಿ ನಾವು. ಅದು ಟ್ಯಾಪ್ ಆನ್ ಮಾಡಿ ನೋಡಿರಂಗಿಲ್ಲ. ಆಮೇಲೆ ಸಿಂಕ್ ಪೈಪ್ ಕರೆಕ್ಟ್ ಐತಿಲ್ಲ ನೋಡಿರಂಗಿಲ್ಲ. ಆಮೇಲೆ ಡೋರ್ಗಳು ಲಾಕ್ ಆಗ್ತಾವಿಲ್ಲ ಕರೆಕ್ಟಾಗಿ ನೋಡಿರಂಗಿಲ್ಲ. ಇದು ಯಾವುದೂ ಆ್ಯಕ್ಚುಲಿ ತಲೆ ಒಳಗೆ ಇರೋಂಗಿಲ್ಲ ಅವಾಗ ನಮ್ಮದು ಫಸ್ಟ್ ಪಾಯಿಂಟ್ ಏನಿರ್ತೈತೆ ಅಂತಂದ್ರೆ, ನೋಡೋಕೆ ಮನೆ ನಮಗೇನು ಬೇಕು ಮೇನ್ ಥಿಂಗ್ಸ್ ಅಂದ್ರೆ, ಮನೆ ಅಂದ್ರೆ ಹಿಂಗಿರ್ತೈತಪ್ಪ ನಮ್ಮ ಮೈಂಡ್ ಒಳಗೆ. ಮನೆ ಅಂದ್ರೆ ಹಿಂಗಿರ್ತೈತಿ, ಹಾಲ್ ಐತಿ, ಕಿಚನ್ ಐತಿ, ಆಮೇಲೆ ಬಾಲ್ಕನಿ ಐತಿ, ಆಮೇಲೆ ಯುಟಿಲಿಟಿ ಏರಿಯಾ ಐತಿ, ಹೆಣ್ಮಕ್ಳಿಗೆ ಏನು ಬೇಕು ಕಿಚನ್ ಸೆಟಪ್ ಕರೆಕ್ಟ್ ಐತಿ. ಇಷ್ಟು ಮ್ಯಾಲೆ ನೋಡಿರ್ತೇವೆ ನಾವು. ಬಟ್ ಯಾರೆಲ್ಲ ಮನೆ ನೋಡೋಕೆ ಹೋಗ್ತೀರಿ, ಪ್ಲೀಸ್ ನೀವು ಏನು ಚೆಕ್ ಮಾಡಿರಿ ಅಂತಂದ್ರೆ, ಟ್ಯಾಪ್ಗಳು ಚೆಕ್ ಮಾಡಿರಿ. ಆಮೇಲೆ ಸಿಂಕಿಂದ ಏನು ಪೈಪ್ ಇರ್ತೈತಲ್ಲ ಅದನ್ನು ಚೆಕ್ ಮಾಡಿರಿ. ಆಮೇಲೆ ವಾಷಿಂಗ್ ಮಿಷನ್ ವಾಟರ್ ಹೋಗೋದು ಚೆಕ್ ಮಾಡಿರಿ. ಸೊ ಇವೆಲ್ಲ ಬೇಸಿಕ್ ಥಿಂಗ್ಸ ಫಸ್ಟ್ ನಾವು ಚೆಕ್ ಮಾಡಬೇಕು. ಒನ್ಸ್ ನಾವೇನು ಮೂವ್ ಆದಮೇಲೆ ನಾವು ಏನೋ ಹೇಳಿದ್ರೂ ಅವ್ರು ತಲೆ ಕೆಡಿಸ್ಕೊಳಂಗಿಲ್ಲ. ಓನರ್ ಏನರ ಚಲೋ ಇರ್ಲಿಕ್ಕೆ ಅಂತಂದ್ರೆ ನಮ್ಮ ಬ್ಯಾಡ್ ಟೈಮಿಗೆ ನಾವು ಏನು ಹೇಳಿದ್ರೂ ಅವ್ರು ತಲೆ ಕೆಡಿಸ್ಕೊಳಂಗಿಲ್ಲ. ಮನಿ ಸೆಟಪ್ ಮಾಡೋಕ್ಕಿಂತ ಮೊದಲು, ಹೊಸ ಮನಿ ಸೆಟಪ್ ಮಾಡೋಕ್ಕಿಂತ ಮೊದಲು ಫಸ್ಟ್ ನಾವು ಡೀಪ್ ಕ್ಲೀನ್ ಮಾಡಬೇಕು. ಡೀಪ್ ಕ್ಲೀನ್ ಮಾಡಿ ಆಮೇಲೆ ಸೆಟಪ್ ಮಾಡಬೇಕು. ಬಿಕಾಸ್ ಯಾವುದೋ ಒಂದು ಮನೆ ಖಾಲಿ ಆಗಿರಲಿ, ಇವತ್ತು ಖಾಲಿ ಆಗೈತೆ ಅಂದ್ರೆ ನಾಳೆ ಅಲ್ಲೇ ಟೆಂಡೆಂಟ್ ಬಂದು ಇರೋಂಗಿಲ್ಲ. ಇಟ್ ವಿಲ್ ಟೇಕ್ ಟೈಮ್.
ಆ ಟೈಮ್ ಒಳಗೆ ಯಾರೆಲ್ಲ ಮನೆ ನೋಡಕ್ಕೆ ಬಂದಿರ್ತಾರ, ಕ್ಲೀನ್ ಮಾಡಿದ್ಮೇಲೂ ಅವ್ರು ಸ್ಲೀಪರ್ ಹಾಕೊಂಡು ಒಳಗೆ ಬಂದು ಎಲ್ಲ ಅಡ್ಡಾಡಿ ಮನೆ ಎಲ್ಲ ನೋಡಿ ಹೋಗಿರ್ತಾರೆ. ಬಟ್ ಅವ್ರು ಫಸ್ಟಾಗಿ ಕ್ಲೀನ್ ಮಾಡಿಸಿ ಇಟ್ಟಿರ್ತಾರೆ. ಸೊ ಒಂದು 15 to 20 ಡೇಸಲ್ಲಿ ಯಾರೂ ಇರ್ಲಿಕ್ಕಂತಂದ್ರೆ ಅಗೇನ್ ಇದು ಹೊಲಸಾಗಿರ್ತೈತೆ ಮನೆ ಎಲ್ಲ. ಸೊ ನಾವು ಒಂದ್ಸಲಿ ಹೋದ್ಮೇಲೆ ಡೀಪ್ ಕ್ಲೀನ್ ಮಾಡಿ, ಅಥವಾ ನಾವು ನಾಳೆ ಬರ್ತೀವಂದ್ರೆ ಇವತ್ತು ನೈಟ್ ಬಂದು ಡೀಪ್ ಕ್ಲೀನ್ ಮಾಡಿ ಆಮೇಲೆ ಮನೆ ಒಳಗೆ ಹೋಗೋದು ಬೆಸ್ಟ್ ಅಂತ ಹೇಳ್ತೇನೆ ನಾನು. ಸೊ ಇನ್ನೊಂದು, ನಮ್ಮ ಮೊಬೈಲ್ ಒಳಗೆ ಅವಾಗ ನಾವು ಆ್ಯಕ್ಚುಲಿ ಪ್ಯಾಕೇಜ್ ಮಾಡೋ ಟೈಮ್ ಒಳಗೆ ನಮಗೆ ಜಾಸ್ತಿ ತಲೆ ಒಳಗೆ ಮೊಬೈಲ್ ಚಾರ್ಜ್ ಮಾಡೋದು ಇದೆ ಇನ್ನೂ ಇರೋಂಗಿಲ್ಲ. ಸೊ ಮೋಸ್ಟ್ ಆ್ಯಂಡ್ ಪ್ಯಾಕರ್ಸ್ ಬರೋದು ಲೇಟ್ ಆದರೂ ಆಗ್ಬೋದು. ಹೊಸ ಮನಿ ಒಳಗೂ ಸ್ವಲ್ಪ ಥಿಂಗ್ಸ್ ನಾವು ಫಾಲೋ ಮಾಡೋದಿರ್ತೈತಿ, ಪೇಮೆಂಟ್ಸ್ ಮಾಡೋದಿರ್ತೈತಿ, ಆಮೇಲೆ ಹೊಸ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಳ್ಳೋದಿರ್ತೈತಿ, ಲೈಕ್ ಪಾರ್ಕಿಂಗ್ ಆ್ಯಪ್ ಅದು ಇವ ಎಲ್ಲ. ಸೊ ನಮ್ಮ ಕಡೆ ನಾವು ನಮ್ಮ ಮೊಬೈಲ್ ಚಾರ್ಜರ್ ಮತ್ತು ನಮ್ಮ ಸ್ನ್ಯಾಕ್ ಆಗಿರ್ಬೋದು, ವಾಟರ್, ಟಿಫಿನ್, ಸೊ ಡಾಕ್ಯುಮೆಂಟ್ಸ್ ಇವೆಲ್ಲ ನಾವು ನಮ್ಮ ಜೊತೆ ಕ್ಯಾರಿ ಮಾಡಿ ನಾವು ಮುಂದೆ ಅವ್ರಿಗಿನ್ನ ಮೊದಲು ಬರೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಬಿಕಾಸ್ ಹೆಂಗಾಗಿತ್ತಂತಂದ್ರೆ, ನಾವು ಇಲ್ಲಿ ಬಂದ ಮೇಲೆ ನಮ್ದು ಅದು ಮೇನ್ ಎಂಟ್ರೆನ್ಸ್ ಏನಿರ್ತದಲ್ಲ, ಸೊ ಬಂದ ಮೇಲೆ ಅಲ್ಲಿ ನಾವು ಭಾಳ ಪ್ರೊಸೀಜರ್ ಇರ್ತಾವೆ. ಆ್ಯಕ್ಚುಲಿ ನಾವು ಪಾರ್ಕಿಂಗ್ ಕಾರ್ಡ್ ತೊಗೋಬೇಕು, ಆಮೇಲೆ ಪಾರ್ಕಿಂಗ್ ಆ್ಯಕ್ಸಸ್ ಇದನ್ನು ಮಾಡಬೇಕು, ಆಮೇಲೆ ಮೊಬೈಲ್ ಚಾರ್ಜರ್ ಇದೆಲ್ಲ ನಾವು ತೊಗೊಂಬರ್ಬೇಕಾಗ್ತೈತಿ. ಸೊ ಅದೊಂದು ತಲೆ ಒಳಗೆ ಇಟ್ಕೋಬೇಕು. ನನ್ನ ಕಡೆಯಿಂದ ಬೆಂಗಳೂರವ್ರು ಇರೋರ್ಗೆ ಏನು ಸಜೆಷನ್ಪಾ ಅಂತಂದ್ರೆ, ರೀಸೆಂಟಾಗಿ ನಾ ಸಫರ್ ಆಗಿರೋದ್ರಿಂದ ನನಗೆ ಇದು ತಿಳಿದು ಬಂದಿದ್ದು ಆ್ಯಕ್ಚುಲಿ. ಸೊ ನಿಮಗೆ ಆಫೀಸ್ ಎಲ್ಲಿ ನಿಯರ್ ಐತಿ, ಡೈಲಿ ಆಫೀಸಿಗೆ ಹೋಗೋದು ಬರೋದು ದೂರಿಂದ ಅಂದ್ರೆ ಇಟ್ ವಿಲ್ ನಾಟ್ ಓಕೆ. ಆ್ಯಕ್ಚುಲಿ ಲಿಟ್ರಲಿ ಎಷ್ಟು ತ್ರಾಸ ಆಗ್ತೈತೆ ಅಂತಂದ್ರೆ, ಇಟ್ ವಿಲ್ ಡೈಲಿ 3 to 4 hours ನಿಮ್ದು ಕ್ಯಾಬ್ ಒಳಗೆ ಟೈಮ್ ಹೋಗ್ಬಿಡ್ತೈತಿ. ಸೊ ಬೆಸ್ಟ್ ಅಂತಂದ್ರೆ ಆಫೀಸ್ ಬಾಜುನ ನಿಯರ ಮನಿ ಮಾಡಬೇಕು. ಆ್ಯಂಡ್ ಡೈಲಿ ಎಸೆನ್ಷಿಯಲ್ಸ್ ಏನೇನು ಅದಾವಲ್ಲ, ಸೊ ಅದು ನಮ್ಗೆ ಸಿಗುವಂಗಿರಬೇಕು. ನಾವು ಮನಿ ಚೇಂಜ್ ಮಾಡ್ಬೇಕಂತಂದ್ರೆ ಏನೆಲ್ಲ ನೋಡ್ಬೇಕತ್ವಾ, ಏನೆಲ್ಲ ನಾವು ನೋಡ್ಕೊಂಡು ಚೇಂಜ್ ಮಾಡ್ಬೇಕಂತಂದ್ರೆ, ಫಸ್ಟ್ ಒನ್ ಬಂದುಬಿಟ್ಟು ನಮ್ಗೆ ಬಸ್ ಫೆಸಿಲಿಟಿ. ಸೊ ಬಸ್ ಸ್ಟಾಪ್ ನಿಯರ್ ಬೈ ಇರಬೇಕು, ಆಮೇಲೆ ಮೆಟ್ರೋ ಸ್ಟೇಷನ್ ಇರಬೇಕು, ಆಮೇಲೆ ಇಫ್ ವಿ ಹ್ಯಾವ್ ಕಿಡ್ಸ್ ಸ್ಕೂಲ್ ಫೆಸಿಲಿಟೀಸ್ ಇರಬೇಕು, ಅಥವಾ ಫ್ರೀ ನರ್ಸರಿ ಈ ಥರ ಬೆಸ್ಟ್ ಸ್ಕೂಲ್ ಇರಬೇಕು. ಸೊ ಮತ್ತು ಪಾರ್ಕ್, ಮತ್ತು ಡೈಲಿ ಈವ್ನಿಂಗ್ ಆರ್ ಮಾರ್ನಿಂಗ್ ಕಿಡ್ಸಿಗೆ ಹೊರಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಪಾರ್ಕಿಂಗ್ ಫೆಸಿಲಿಟಿ ಇರಬೇಕು. ಆ್ಯಂಡ್ ಸೂಪರ್ ಮಾರ್ಕೆಟ್ ಫೆಸಿಲಿಟಿ ಇರಬೇಕು, ಆನ್ಲೈನ್ದು ಏನರ ಇದ್ರೆ ಅದು ಫೆಸಿಲಿಟಿ ಇರಬೇಕು. ಇದೆಲ್ಲ ಏನು ಹೇಳತ್ತಾಳಪ್ಪ ಅಂತ ಅನ್ನೋಕೆ ಹೋಗ್ಬೇಡ್ರಿ, ಒಂದೊಂದು ಏರಿಯಾ ಒಳಗೆ ಇದೇನೂ ಇರೋಂಗಿಲ್ಲ. ಮೇನ್ ಇಷ್ಟು ಇತ್ತಂದ್ರೆ ಗ್ಯಾಸ್ ಫೆಸಿಲಿಟೀಸ್ ಇರಬೇಕು, ಆಮೇಲೆ ವಾಟರ್ ಫೆಸಿಲಿಟೀಸ್ ಇರಬೇಕು. ಸೊ ಇದೆಲ್ಲ ನಾವು ಅಮೌಂಟ್ ಸೇವ್ ಮಾಡ್ಬೋದು. ಇನ್ನೊಂದು ಕಡೆ ತರಿಸೋಕೆ ಇದೆಲ್ಲ ಅಮೌಂಟ ನಾವು ಸೇವ್ ಮಾಡ್ಬೋದು. ನಾವು ಮನಿ ಚೇಂಜ್ ಮಾಡ್ಬೇಕಂತಂದ್ರೆ ನಮಗೆ ಎಷ್ಟೆಲ್ಲ ಎಕ್ಸ್ಪೆನ್ಸ್ ಆಯಿತು ಅಂಥೇಳಿ ನಾ ಇವಾಗ ಹೇಳ್ತೇನಂತ. ಆ್ಯಕ್ಚುಲಿ ಅದು ಚೆಕ್ ಮಾಡೋದಿತ್ತು, ಎಷ್ಟು ಆಗ್ತೈತಿ ಅಂಥೇಳಿ. ಇಷ್ಟೆಲ್ಲ ಖರ್ಚಾಯ್ತು ಅಂತೇಳಿ ತೋರಿಸ್ಕೋಬೇಕಂತ ಹೇಳತ್ತಿಲ್ಲ. ಎಷ್ಟು ಖರ್ಚು ಆಗ್ತೈತಿ ಒಂದು ಮನಿ ಚೇಂಜ್ ಮಾಡ್ಬೇಕಂತ ಹೇಳಿ ನನಗೆ ನೋಡೋದಿತ್ತು. ಹೀಗಾಗಿ ನಾ ಅದು ಏನೇನು ಖರ್ಚಾಗೈತೆ ಅಂಥೇಳಿ ಸೊ ನೋಟ್ ಮಾಡಿ ಇಟ್ಕೊಂಡೇನಂತ. ಐ ಡೋಂಟ್ ನೋ ಕಾಣಿಸ್ತೈತೋ ಇಲ್ಲೋ ಅಂಥೇಳಿ, ಬಟ್ ನೋಟ್ ಮಾಡಿ ಇಟ್ಕೊಂಡೇನಂತ. ನಾ ಹೇಳ್ಬೇಕಂದ್ರೆ ಲಿಟ್ರಲಿ ನಾ ಅಂದ್ಕೊಂಡಿರಲಿಲ್ಲ ಇಷ್ಟು ಅಮೌಂಟ್ ಖರ್ಚಾಗ್ತೈತೆ ಅಂಥೇಳಿ, ಇಷ್ಟು ವೇಸ್ಟ್ ಆಗ್ತೈತೆ ಅಂಥೇಳಿ. ಬಟ್ ಇಟ್ಸ್ ನಿಯರ್ಲಿ ಲೈಕ್ 1 lakh rupees ಅಂತ ಹೇಳ್ಬೋದು. ನಾವೇನಾರ ಮನಿ ಚೇಂಜ್ ಮಾಡ್ಬೇಕಂತಂದ್ರೆ 1 lakh ನಮ್ಗೆ ಖರ್ಚಾಗ್ತೈತಿ. ಏನೇ ಪಾರ್ಕಿಂಗ್ ಚಾರ್ಜಸ್, ಸೊ ಪಾರ್ಕಿಂಗ್ ಚಾರ್ಜಸ್ ಇರ್ತೈತಿ, ಆಮೇಲೆ ಓಚರ್ ಸ್ಟಿಕ್ಕರ್ ಚಾರ್ಜಸ್ ಇರ್ತೈತಿ, ಆಮೇಲೆ ಒಂದು ರೆಸಿಪ್ಟ್ ಓಚರ್ ಅಂತ ಕೊಡ್ತಾರೆ ಅದ್ರ ಚಾರ್ಜಸ್ ಇರ್ತೈತಿ. ಆಮೇಲೆ ಫಸ್ಟ್ ನಾವು ಮನಿ ನೋಡ್ಬೇಕಂತಂದ್ರೆ ಡೆಪಾಸಿಟ್, ಸೊ ಡೆಪಾಸಿಟ್ ಅಮೌಂಟ್ ಇರ್ತೈತಿ. ಸೊ ನಮ್ದು ಎಷ್ಟು ಖರ್ಚಾಯ್ತಪ್ಪ ಅಂತಂದ್ರೆ 82,000 ಖರ್ಚಾಯಿತು ಮನಿ ಶಿಫ್ಟ್ ಮಾಡ್ಬೇಕಂತಂದ್ರೆ. ಸೊ ಎಲ್ಲರದು ಇಷ್ಟ ಆಕೈತೆ ಅಂತ ಹೇಳೋಕ್ಕಾಗಿಲ್ಲ. ಒಬ್ಬೊಬ್ರದ್ದು 1 ಲಕ್ಷ ಆಗ್ತೈತಿ, 1.5 ಲಕ್ಷ ಆಗ್ತೈತಿ. ಇಟ್ಸ್ ಡಿಪೆಂಡ್ ಅಪಾನ್ ಎಷ್ಟು ಡೆಪಾಸಿಟ್ ಐತಿ ಅಂತ ಹೇಳೋದ್ರ ಮೇಲೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ರಾಜಾಜಿನಗರ, ವಿಜಯನಗರ ಕಡೆ ಎಲ್ಲ ಹೋದ್ರೆ 2018 ಒಳಗೆ ನಾವು ಅಲ್ಲೇ 50,000 ಡೆಪಾಸಿಟ್ ಕೊಡ್ತಿದ್ವಿ. ಇವಾಗ ಅಲ್ಲಿ ನಾವು ಡೆಪಾಸಿಟ್ ಕೇಳಿದಂದ್ರೆ, ಇವಾಗ ನಮ್ದು ಏನು ರೆಂಟ್ ಕೊಡ್ತೀವಲ್ಲ ಅದ್ರ 10 ಪಟ್ಟು ಡೆಪಾಸಿಟ್ ಇಸ್ಕೋತಾರೆ ಅವ್ರು. ಲೈಕ್ 10,000 ರೆಂಟ್ ಇತ್ತಂತಂದ್ರೆ 1 lakh rupees ಡೆಪಾಸಿಟ್. ಸೊ ಈ ಥರ. ಬಟ್ ಕಂಪೇರ್ ಮಾಡಿದ್ರೆ ಈ ಏರಿಯಾ ಒಳಗೆ ಡೆಪಾಸಿಟ್ ಕಡಿಮೆ ಐತೆ ಅಂತ ಹೇಳ್ಬೋದು. ಸೊ ನಾವು ಕೊಟ್ಟಿದ್ದ ಡೆಪಾಸಿಟ್ ಬಂದುಬಿಟ್ಟು 45,000 ಆ್ಯಂಡ್ ಬ್ರೋಕರೇಜ್ ಚಾರ್ಜ್ 14K ಆ್ಯಂಡ್ 1 month ರೆಂಟ್ 15,000. ಸೊ ಯಾ, ಪಾರ್ಕಿಂಗ್ ಚಾರ್ಜಸ್ 1,000 rupees ಆ್ಯಂಡ್ ವೆಹಿಕಲ್ ಚಾರ್ಜ್ ಎಂಟ್ರಿ ಚಾರ್ಜ್ 1,000 rupees ಆ್ಯಂಡ್ ಪಾರ್ಕಿಂಗ್ ಸ್ಟಿಕ್ಕರ್. ಸೊ ಇಷ್ಟು ಬೇಸಿಕ್. ಇದು ಆದಮೇಲೆ ಏನೇನು ಖರ್ಚಾಗ್ತೈತಿ ಅಂತಂದ್ರೆ, ಸೊ ನಾವು ಮಾಡಿದ್ದ ವೈಫೈ ವೈರ್ ಎಕ್ಸ್ಟೆನ್ಷನ್ ತೊಗೊಂಡ್ವಿ, ಅದೊಂದು 560 rupees. ಆಮೇಲೆ
ಡೋರ್ ರಿಪೇರಿ ಚಾರ್ಜಸ್ ನಾ ಹೇಳಿದ್ನಲ್ಲ ನಿಮಗೆ ಪ್ರಿವಿಯಸ್ ಆಗಿ ನಾವು ನೋಡ್ಕೊಂಡಿರ್ಲಿಕ್ಕಂದ್ರೆ ಫಸ್ಟ್ ಆಮೇಲೆ ಏನೇನು ಪ್ರಾಬ್ಲಮ್ಸ್ ಆಗ್ತಾವಂತೇಳಿ. ಸೊ ಇದೊಂದು, ಆಮೇಲೆ ನಾವು ವೈಫೈ ಆ್ಯಂಡ್ ರೋಟರ್ ಚಾರ್ಜಸ್. ಸೊ ವೈಫೈ ಮತ್ತು ರೋಟರ್ ಹಾಕ್ಸೋಕೆ 3000 ರುಪೀಸ್ ಚಾರ್ಜ್ ಆಯಿತು. ಆಮೇಲೆ ನಮಗೇನು ನಮ್ಮದು ಫೋಟೋಸ್ ಆಗಿರ್ಬೋದು, ಆಮೇಲೆ ನಾವು ವಾಪಸ್ ಆಗೇನು ನಾವು ಫ್ರಿಜ್ ಫಿಟ್ಟಿಂಗ್ ಮಾಡಿಸ್ಬೇಕು, ವಾಷಿಂಗ್ ಮಿಷಿನ್ ಫಿಟ್ಟಿಂಗ್ ಮಾಡಿಸ್ಬೇಕು, ಟಿ ವಿ ಫಿಟ್ಟಿಂಗ್ ಮಾಡಿಸ್ಬೇಕು. ಸೊ ಈ ಥರ ಏನೇನು ನಾವೆಲ್ಲ ಈ ಫಿಟ್ಟಿಂಗ್ ಚಾರ್ಜಸ್ ಏನೈತಲ್ಲ, ಸೊ ಈ ಫಿಟ್ಟಿಂಗ್ ಚಾರ್ಜಸ್ಸಿಗೆ ನಮಗೆ ಹೋಗಿದ್ದ 600 ರುಪೀಸ್. ಸೊ ಇದು ಆಮೇಲೆ ಅಲ್ಲಿದ್ದು ನಾವು ಎಲ್ಲನೂ ತೊಗೊಂಡು ಬಂದಿರಂಗಿಲ್ಲ. ಲೈಕ್ ಹಳೆ ಮನೆಯಿಂದ ಹೊಸ ಮನೆಗೆ ಬರ್ಬೇಕಂತಂದ್ರೆ ಡಸ್ಟ್ಬಿನ್ ತೊಗೊಂಬರಂಗಿಲ್ಲ. ನಾವು ಯೂಸ್ ಮಾಡಿದ ಬಕೆಟ್ಸ್ ಹಳೆ ಆಗಿರ್ತಾವಂತ ಅಲ್ಲೇ ಬಿಟ್ಟು ಬಂದಿರ್ತೀವಿ. ಆಮೇಲೆ ಕಸಬರ್ಗಿ ಅದನ್ನು ತೊಗೊಂಬಂದಿರಂಗಿಲ್ಲ, ಉಪ್ಪು ತೊಗೊಂಡು ಬಂದಿರಂಗಿಲ್ಲ. ಸೊ ಅಗೇನ್ ಗ್ರಾಸರಿಗೆ ಅಂತೇಳಿ ನಮಗೆ ಖರ್ಚಾಗಿದ್ದು 1500 ರುಪೀಸ್. ಸೊ ಇಷ್ಟೆಲ್ಲ ನಮ್ಮದು ಬೇಸಿಕ್ ಖರ್ಚಾಗಿದ್ದು. ಅದಾದಮೇಲೆ ನಾವು ವಾಟರ್ ಆಗಿರ್ಬೋದು, ಆಮೇಲೆ ಬಂದ ತಕ್ಷಣ ಶಿಫ್ಟಿಂಗಿಗೆ ಎಲ್ಲನೂ ಸೆಟ್ ಆಗಿರಂಗಿಲ್ಲ. ಏನೇನರ ಥಿಂಗ್ಸ್ ನಾವು ಅಲ್ಲಿ ಏನು ಬಿಟ್ಟು ಬಂದಿರ್ತೇವಲ್ಲ ಅದನ್ನು ತೊಗೋಬೇಕಾಗಿರ್ತೈತಿ. ಸೊ ಹೀಗಾಗಿ ಆಲ್ಮೋಸ್ಟ್ ವಿ ಸ್ಪೆಂಟ್ ಲೈಕ್ 82,000 ರುಪೀಸ್ ಮನೆ ಶಿಫ್ಟ್ ಮಾಡ್ಬೇಕಂತಂದ್ರೆ. ನಾವು ಆ್ಯಕ್ಚುಲಿ 5 ವರ್ಷ ಒಂದೇ ಮನೆ ಒಳಗಿದ್ವಿ. ನಾವು ಆ ಮನೆ ಒಳಗೆ ಕೊಡಾಕತ್ತಿದ್ದ ರೆಂಟ್ ಆ್ಯಕ್ಚುಲಿ 10,000 ರುಪೀಸ. ಆಮೇಲೆ ಡೆಪಾಸಿಟ್ ನಾವು ಅಲ್ಲಿ ಕೊಟ್ಟಿದ್ದೆ 35,000 ರುಪೀಸ. ಆ 35,000 ಒಳಗೆ ಅವ್ರು ನಮಗೆ ವಾಪಸ್ ಕೊಟ್ಟಿದ್ದ ಅಮೌಂಟ್ ಬಂದುಬಿಟ್ಟು 11,000 ರುಪೀಸ್. ನಾವೇನು ನಾವು ಆ್ಯಕ್ಚುಲಿ ಬರೋ ಮುಂದಾಗೂ ಮನೆ ಫುಲ್ ಹೊಸದೇ ಇತ್ತು, ಏನೂ ಮಾಡಿರಲಿಲ್ಲ. ಸೊ ನಾವು ಇರೋರಿಬ್ಬರು ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಇತ್ತು, ಏನೂ ಆಗಿರಲಿಲ್ಲ. ಸೊ ಅಂದ್ರೂ ಅವರ 1 ಮಂತ್ ಪೇಂಟಿಂಗ್ ಚಾರ್ಜ್ ಅಂತೇಳಿ 10,000 ರುಪೀಸ್ ಕಟ್ ಮಾಡಿಕೊಂಡ್ರು. ಆಮೇಲೆ 1 ಮಂತ್ ಬಿಫೋರ್ ಹೇಳಬೇಕಂತಂದು ಅದು ರೆಂಟ್ ಕಟ್ ಮಾಡಿಕೊಂಡ್ರು. ಸೊ 35,000 ಒಳಗೆ ನಮಗೆ ಬಂದಿದ್ದ ಅಮೌಂಟ 11,000. ಸೊ ಈ ಅಮೌಂಟು ಕಟ್ಟಾಗಿದ್ದು ಯಾಕಪ್ಪ ಅಂತಂದ್ರೆ ನಾವು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಿದ್ದಕ್ಕೆ. ಸೊ ಅಲ್ಲಿನೂ ನಮಗೆ ನಿಯರ್ಲಿ 23,000 ಲಾಸ್ ಆಯಿತು. ಸೊ ಇಲ್ಲಿ ಬಂದಮೇಲೆ 14,000 ಬ್ರೋಕರೇಜ್ ಚಾರ್ಜಸ್ ಆಯಿತು. ಆಮೇಲೆ ರೆಂಟ್ 15K, ಆಮೇಲೆ ಡೆಪಾಸಿಟ್ 45,000. ಆಮೇಲೆ ಅಲ್ಲಿಂದ ಇಲ್ಲಿ ಗ್ಯಾಸ್ ಚೇಂಜ್ ಮಾಡಿಸ್ಕೋಬೇಕು, ಆಮೇಲೆ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಸೊ ಇದೆಲ್ಲ. ಸೊ ರೀಸೆಂಟಾಗಿ ನಾವು ಊರೊಳಗೂ ಮನಿ ಚೇಂಜ್ ಮಾಡಿದ್ವಿ 6 ಮಂತ್ ಬ್ಯಾಕ್. ಬಟ್ ಊರೊಳಗೆ ಮನಿ ಚೇಂಜ್ ಮಾಡ್ಬೇಕಂದ್ರೆ ನನಗೆ ಇಷ್ಟೆಲ್ಲ ನಾಲೆಜ್ ಇರಲಿಲ್ಲ. ಬಿಕಾಸ್ ಊರೊಳಗೆ ನಮ್ಮದು ಮನಿ ಚೇಂಜ್ ಮಾಡೋಕ್ಕೆ ಖರ್ಚಾಗಿದ್ದು ಓನ್ಲಿ 1,000 ಆರ್ 1,500 ರುಪೀಸ್ ಇತ್ತು. ಆ್ಯಂಡ್ ಮನಿ ಶಿಫ್ಟಿಂಗಿಗೂ ನಾವು ಯಾರಿಗೂ ಕರ್ಕೊಂಡಿರಲಿಲ್ಲ. ನಮ್ಮ ಅತ್ತಿ, ಮಾಮ ಮತ್ತು ನಾನು ಮತ್ತು ನಮ್ಮ 4 ಜನ ಸೇರಿ ನಾವು ಹೋಲ್ ಮನಿ ನಾವು ಚೇಂಜ್ ಮಾಡಿದ್ದು. ಸೊ ಶಿಫ್ಟಿಂಗಿಗೆ ಒಂದು ಪರಿಚಯ ಇದ್ದವ್ರು ಗಾಡಿ ಹೇಳಿದರು, ಹೀಗಾಗಿ. ಸೊ ಟೋಟಲ್ ನಮ್ಮದು ಖರ್ಚು ಬಂದುಬಿಟ್ಟು 1,500 ರುಪೀಸ್ ಅಷ್ಟು ಅಲ್ಲಿ ಖರ್ಚು ಮಾಡಿದ್ದ. ಸೊ ಅಲ್ಲಿ ಡೆಪಾಸಿಟ್ ಇರೋಂಗಿಲ್ಲ, ಊರ ಕಡೆ ರೆಂಟ್ ಅಷ್ಟೇ ಇರ್ತೈತಿ. ಆಮೇಲೆ ರೆಂಟ್ನೂ ಲೆಸ್ ಇರ್ತೈತಿ. ಆಮೇಲೆ ಬ್ರೋಕರೇಜ್ ಚಾರ್ಜಸ್ ಎಲ್ಲ ಇರೋಂಗಿಲ್ಲ, ನಾವು ಹೋಗಿ ಹುಡ್ಕಾಡಿ ಅಡ್ಡಾಡಿ ಮನೆ ನೋಡಿ ಬಂದಿರ್ತೀವಿ. ಸೊ ಈ ಥರ. ಸೊ ಬೆಂಗಳೂರೊಳಗೆ ಮನೆ ಚೇಂಜ್ ಮಾಡೋದಕ್ಕೆ ಊರೊಳಗೆ ಮನೆ ಚೇಂಜ್ ಮಾಡೋದಕ್ಕೆ ಇಷ್ಟೆಲ್ಲ ಡಿಫ್ರೆನ್ಸ್ ಐತಿ. ಆಮೇಲೆ ಮನೆ ಒಳಗೆ ನಮ್ದು 23,000 ರೂಪಾಯಿ ಅದು ಲಾಸ್ ಆಯಿತು. ಪ್ಲಸ್ ನಾ ಈಗ ಏನೇನು ಹೇಳಿದ್ನಲ್ಲ ಇದೆಲ್ಲ ಲಾಸ್ ಆಯಿತು. ಇಲ್ಲಿ ಬಂದ ಮೇಲೆ ಮತ್ತು ನಾವು ಲೈಕ್ ಆ್ಯಕ್ಚುಲಿ ಇನ್ನೊಂದು ಮೇನ್ ಪಾಯಿಂಟ್ನ ಏನು ಹೇಳ್ಬೇಕಂತಂದ್ರೆ, ಪ್ಯಾಕಿಂಗ್ ಮಾಡೋ ಟೈಮ್ ಒಳಗೆ ನಮಗೆ ನಮ್ಮ ಹಳೆ ಏನು ಲವ್ ಸ್ಟೋರಿ ಲಾಗ್ ಮಾಡಿನಲ್ಲ ಅವ್ರ ಓನರ್ ಆಂಟಿ ಅಂಕಲ್ ಅರ್ಲಿ ಮಾರ್ನಿಂಗ್ ನಾವು ಪ್ಯಾಕಿಂಗ್ ಒಳಗೆ ಬ್ಯುಸಿ ಇರ್ತೀವಿ ಅಂಥೇಳಿ ಫುಡ್ಡೆಲ್ಲ ರೆಡಿ ಮಾಡಿ, ಫುಡ್ ಮಜ್ಜಿಗೆ ಮತ್ತು ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ಅಲ್ಲಿ ನಾವು ಏನಿಲ್ಲ ಅಂದರೂ ಒಂದು 500 ರುಪೀಸ್ ಉಳಿಸಿದ್ವಿ. ಬಿಕಾಸ್ ಆ ಟೈಮ್ ಒಳಗೆ ನಮಗೆ ಕುಕ್ ಮಾಡೋಕ್ಕಾಗಿರಂಗಿಲ್ಲ, ಎಲ್ಲ ಪ್ಯಾಕ್ ಮಾಡಿರ್ತಾರೆ. ಇಲ್ಲಿ ಬಂದ ಮೇಲೆ ಆದ್ರೂ ಎಲ್ಲ ಸೆಟ್ ಮಾಡೋ ಟೈಮ್ ಒಳಗೆ ಕುಕ್ ಮಾಡೋಕ್ಕಾಗಂಗಿಲ್ಲ. ಸೊ ಒಂದು 500 to 600 ನಾವು ಆರ್ಡ್ರ್ ಮಾಡಬೇಕಾಗಿತ್ತು, ಅವರೇ ನಮಗೆ ಮಾಡಿ ಕಳಿಸಿದ್ರು. ಹೀಗಾಗಿ ಅದು ಒಂದು ಉಳಿತನ್ನೋಕಿನ ನಾವು ಅವ್ರಿಗೆ ಆ್ಯಕ್ಚುಲಿ ಅವ್ರು ನಮ್ಮ ಬಗ್ಗೆ ಥಿಂಕ್ ಮಾಡಿ ಅಷ್ಟೆಲ್ಲ ನಮಗೆ ಮಾಡಿ ಕೊಟ್ಟಿದ್ದಕ್ಕೆ ಐ ಆಮ್ ಲೈಕ್ ರಿಯಲಿ ಥ್ಯಾಂಕ್ಫುಲ್ ದ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಆ್ಯಂಡ್ ಆಂಟಿ. ಸೊ ನಂಗೆ ಯಾವಾಗೂ ನೆನಪಾಕಿರ್ತೈತದ. ಸೊ ಅದನ್ನೇ ಚೇಂಜ್ ಮಾಡ್ಬೇಕಂದ್ರೆ ಮನಿ ಅಷ್ಟೇ ಅಲ್ಲ, ಸೊ ಎಂಟೈರ್ ನಮ್ಮ ಲೈಫ ಚೇಂಜ್ ಮಾಡಕತ್ತೀವೇನೋ ಅನ್ನುವಂಥ ಎಕ್ಸ್ಪೀರಿಯನ್ಸ್ ಆಯ್ತು ನನಗೀಗ. ನಮ್ಮ ಮನಿ ಚೇಂಜ್ ಇಷ್ಟೆಲ್ಲ ಇದ್ದು ಮನಿ ಯಾಕೆ ಚೇಂಜ್ ಮಾಡಿದ್ರು ಅಂತೇಳಿ ಕೇಳಬೇಡ್ರಿ ಈಗ. ಸೊ ಮನಿ ಆ್ಯಕ್ಚುಲಿ ಅದು ನಮ್ಗೆ 1 BHK ಇತ್ತು, ಸ್ವಲ್ಪ ಸಾಂದಾಗಿತ್ತು ಮನಿ, ಯಾಕಂದರೆ ನಮ್ಮ ಮೈದ್ನೂ ನಮ್ಮ ಜೊತೆ ಅದಾರೆ. ಹಿಂಗಾಗಿ ಬಟ್ ನನಗೆ ಇಷ್ಟೆಲ್ಲ ನೋಡಿ ಅನಿಸಿದ್ದೇನಪ್ಪ ಅಂತಂದ್ರೆ, ಫಸ್ಟ್ ನಾವು ಬೆಂಗಳೂರಿಗೆ ಬಂದಾಗ ಲೈಕ್ ಸ್ಟಾರ್ಟಿಂಗ್ 2018 or 19 ಒಳಗೆ ನಾವು ಇದ್ದಿದ್ದ 1 RK ಮನೆ ಒಳಗೆ 4,500 ರುಪೀಸ್ ರೆಂಟ್, 45,000 ಡೆಪಾಸಿಟ್.
ಅವಾಗೂ ನಮಗೆ ಚೇಂಜ್ ಮಾಡುವಾಗ ಲಾಸ್ ಆಗಿದ್ದ ಅಮೌಂಟ 45 ಡೆಪಾಸಿಟ್ ಒಳಗೆ ನಮಗೆ ಅವ್ರು ಅಮೌಂಟ್ ಕೊಟ್ಟಿದ್ದ 16,000 ಅಷ್ಟು. ಸೊ ಅದೊಂದು ದೊಡ್ಡ ಸ್ಟೋರಿ ಐತಿ ಬಿಡ್ರಿ ಅದನ್ನ. ಆಮೇಲೆ ಸೆಕೆಂಡ್ ಮನೆಗೆ ಬಂದ್ವಿ ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿ ನಮಗೆ 35,000 ಡೆಪಾಸಿಟ್, 10,000 ರೆಂಟ್ ಇತ್ತು. ಸೊ 35,000 ಡೆಪಾಸಿಟ್ ಒಳಗೆ ಅವ್ರು ನಮಗೆ ಕೊಟ್ಟಿದ್ದ 11,000, ಅಲ್ಲಿ ಲಾಸ್. ಸೊ ನೆಕ್ಸ್ಟ್ ಈ ಮನೆಗೆ ಬಂದೀವಿ, 45,000 ಡೆಪಾಸಿಟ್ ಕೊಟ್ಟಿವಿ, 15,000 ರೆಂಟ್. ಸೊ 2 BHK. ಸೊ ನಾವಿಲ್ಲಿ ಶಿಫ್ಟ್ ಆಗಿದ್ದ ರೀಸನ್ನ ಲೈಕ್ ನಮಗೆ 2 BHK ಮನೆ ಬೇಕಾಗಿತ್ತು. ನಾವು ನೋಡುವಂಥ ಮನೆ ಅಲ್ಲಿ ನಿಯರ್ ಬೈ ನಮಗೆ ಸಿಗಾಕತ್ತಿರಲಿಲ್ಲ. ಹೀಗಾಗಿ ನಾವು ಇಲ್ಲಿ ಶಿಫ್ಟ್ ಆದ್ವಿ. ಇಲ್ಲಂತಲ್ಲ, ನಾವು ಎಲ್ಲೇ ಶಿಫ್ಟ್ ಆಗ್ಬೇಕಂತಂದ್ರೂ ಇದು ಬೇಸಿಕ್ ಖರ್ಚು ಅಂತ ನನಗೆ ಅನಿಸ್ತೈತಿ. ಆ್ಯಕ್ಚುಲಿ ನಾನು ಶಿಫ್ಟ್ ಆಗೋಕ್ಕಿಂತ ಮೊದಲು ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಶಿಫ್ಟ್ ಆದಮೇಲೆ ಕೆಲವೊಂದಿಷ್ಟು ನನಗೇನೇನು ಗೊತ್ತಾಗ್ಯಾವಲ್ಲ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಬಿಕಾಸ್ ನಿಮಗೂ ಒಂದಿನ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಒಳಗೆ ಒಂದರ ಈ ವಿಡಿಯೋಯಿಂದ ಹೆಲ್ಪ್ ಆದರೆ ದಟ್ ಈಸ್ ದ ಮೇನ್ ಥಿಂಗ್. ಆಗಿತ್ತು ನಮ್ದು ಮನೆ ಶಿಫ್ಟಿಂಗ್ ದ ಎಂಟೈರ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಂತ. ಸೊ ಈ ವಿಡಿಯೋ ಏನಾರ ನಿಮಗೆ ಲೈಕ್ ಆಗಿತ್ತಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.